ಇದೀಗ ಪ್ರಾಸ್ತಾವಿಕ ನುಡಿಗಳಿಗಾಗಿ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರು. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಕ್ಷಮೆ ಇರಲಿ, ನನಗೆ ಕರ್ಜಗಿ ಸರ್ನ ಮತ್ತು ನೀವು ಬಂದಿರತಕ್ಕಂಥ ದೊಡ್ಡ ಸಂಖ್ಯೆಯ ಶಿಕ್ಷಕರನ್ನೆಲ್ಲ ನೋಡಿ ಸ್ವಲ್ಪ ಮಾತು ನಿಂತು ಹೋಗಿದೆ, ಕಷ್ಟಪಟ್ಟು ಮಾತಾಡ್ತಾ ಇದ್ದೀನಿ. ಪ್ರಿಯರೇ, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ವತಿಯಿಂದ ಡಾಕ್ಟರ್ ಪಿ ವಿ ಭಂಡಾರಿಯವರ ನಿರ್ದೇಶನದಲ್ಲಿ 2016ರಿಂದ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಪೋಷಕರ ಅತಿಯಾದ ಮದ್ಯಪಾನದಿಂದ ಮಕ್ಕಳ ಮೇಲಾಗುವ ಭಾವನಾತ್ಮಕ ಸಮಸ್ಯೆಗಳ ಕುರಿತು ಜಾಗೃತಿ ಕಾರ್ಯಕ್ರಮಗಳು ನಡೆಸ್ಕೊಂಡು ಬಂದಿದ್ದೇವೆ. ಇದು 10ನೇ ವರ್ಷ. ವಿಶೇಷವಾಗಿ ಫೆಬ್ರವರಿ ತಿಂಗಳ ಎರಡನೇ ವಾರ ಒಂದು ಸಪ್ತಾಹವನ್ನು ಆಚರಿಸ್ತೇವೆ. ಈ ಸಪ್ತಾಹಕ್ಕೆ ಮಾತ್ರ ನಮ್ಮ ಚಟುವಟಿಕೆಗಳು ಸೀಮಿತ ಅಲ್ಲ, ತಮಗೆಲ್ಲ ಗೊತ್ತು. ಉಡುಪಿಯ ಎಲ್ಲ ಕಡೆ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತದೆ. ಪೋಷಕರ ಅತಿಯಾದ ಮದ್ಯಪಾನ ಮಕ್ಕಳಿಗೆ ಸಮಸ್ಯೆ ಆಗುವುದನ್ನು ತಡೆಯುವುದರೊಂದಿಗೆ ಅಂತಹ ಮಕ್ಕಳಿಗೆ ಸಹಾಯ ಮಾಡಲು ಸಿದ್ಧರಿರುವ ಜವಾಬ್ದಾರಿಯುತ ಪ್ರೌಢರ ಸಂಖ್ಯೆಯನ್ನು ಹೆಚ್ಚಿಸುವುದು ನಮ್ಮ ಉದ್ದೇಶ. ಇವತ್ತಿನ ಸಂಘ ಸಂಸ್ಥೆಗಳು ನೀವು ನೋಡಿಕೊಂಡ್ರೆ IMA ನಮ್ಮ ಜೊತೆಗಿದೆ, ಶಿಕ್ಷಣ ಇಲಾಖೆ ನಮ್ಮ ಜೊತೆಗಿದೆ, ರೋಟರಿ ಸಂಸ್ಥೆ ನಮ್ಮ ಜೊತೆಗಿದೆ. ಇವರೆಲ್ಲರ ಸಂಖ್ಯೆ ಜಾಸ್ತಿ ಮಾಡಿಬಿಟ್ರೆ ಮದ್ಯಪಾನಿಗಳ ಸಂಖ್ಯೆ ಎಷ್ಟೇ ಇದ್ದರೂ ಕೂಡ ಮಕ್ಕಳಿಗೆ ತೊಂದರೆ ಆಗಿಕೊಳ್ಬೋದು. ಹಾಗೆ ಈ ಥರ ಜವಾಬ್ದಾರಿಯುತ ಪ್ರೌಢರ ಸಂಖ್ಯೆಯನ್ನು ಹೆಚ್ಚಿಸುವುದು ಅಷ್ಟೇ ಪ್ರಮುಖ ಕಾರ್ಯ. ಅದರ ಪ್ರಯುಕ್ತ ಈ ಕಾರ್ಯಕ್ರಮ. ಕಲಿಕೆಯಲ್ಲಿ ಮಕ್ಕಳು ಹಿಂದುಳಿಯಲು ಕಾರಣ ಹಲವಾರು. ಆ ಕಾರಣಗಳನ್ನು ತಿಳಿದುಕೊಂಡು ಶಿಕ್ಷಕರು ಮಕ್ಕಳಿಗೆ ಸಹಾಯ ಮಾಡುವಂತಾದರೆ ಅಲ್ಲಿ ಶಿಕ್ಷೆ ಇರದ ಮಾನವೀಯ ಶಿಕ್ಷಣ ಮಕ್ಕಳ ಸಂತಸದ ಕಲಿಕೆಗೆ ದಾರಿ ಮಾಡಿಕೊಡುತ್ತದೆ. ಆ ಮೂಲಕ ಸಂತಸದ ಆ ವ್ಯಕ್ತಿಗಳ ಮೂಲಕ ವಿಶ್ವಶಾಂತಿಗೆ ಬುನಾದಿಯಾಗಲಿ ಎಂಬುದು ನಮ್ಮ ಹಾರೈಕೆ. ಅನಾದರಣೆ, ಅವಮಾನಗಳು, ಶೋಷಣೆಗಳಿಲ್ಲದ ಪ್ರೀತಿಪೂರ್ವಕ ಬಾಲ್ಯ, ಅತಿ ಭಯ, ಕೀಳರಿಮೆ, ಅಶಾಂತಿಗಳಿರದ ಸ್ಥಿರ ವ್ಯಕ್ತಿತ್ವದ ಪ್ರೌಢರನ್ನು ಸೃಷ್ಟಿಸಲು ಸಾಧ್ಯ. ಈ ವಿಷಯಗಳನ್ನು ಮಾತನಾಡಲಿಕ್ಕೆ ಡಾಕ್ಟರ್ ಗುರುರಾಜ್ ಕರ್ಜಗಿಯವರಿಗಿಂತ ಇನ್ನು ಬೇರೆ ಸೂಕ್ತ ವ್ಯಕ್ತಿ ನಮಗೆ ಕಾಣುವುದಿಲ್ಲ. ನಾವು ಮಾಡಿದ್ದಿಷ್ಟೇ, ಈ ಜಗತ್ತನ್ನು ಸುತ್ತ ಬರಲಿಕ್ಕೆ ಗಣಪ ಮಾಡಿದ್ದ ಅಪ್ಪ ಅಮ್ಮನ ಸುತ್ತಿದಾಗೆ ಉಡುಪಿ ಜಿಲ್ಲೆ ನಾವು ರೀಚ್ ಆಗಲಿಕ್ಕೆ ಅಶೋಕ್ ಕಾಮತ್ ಅವ್ರನ್ನ ಹಿಡ್ಕೊಂಡ್ವಿ. ನಾಡಿನಾದ್ಯಂತ ಶಿಕ್ಷಕರಿಗೆ ತಲುಪಬೇಕು ಅಂತೇಳಿ ಕರ್ಜಗಿ ಅವ್ರನ್ನ ಹಿಡ್ಕೊಂಡ್ವಿ. ನಮ್ಮ ಕೆಲಸ ನಾವು ಸರಳ ಮಾಡಿಕೊಂಡ್ವಿ. ಪ್ರೀತಿಯ ಶಿಕ್ಷಕರೇ, ಜಗತ್ತು ಬದಲಾಗ್ತಿದೆ. ಹಲವು ಅನಾರೋಗ್ಯಕರ ಬೆಳವಣಿಗೆಗಳ ನಡುವೆ ನಮಗೆ ಆಶಾಕಿರಣವೆಂದರೆ ನೀವು ಶಿಕ್ಷಕರು. ನಿಮ್ಮ ಜವಾಬ್ದಾರಿಯನ್ನು ಪ್ರೀತಿಯಿಂದ ಮತ್ತಷ್ಟು ಹೊಸ ಹುಮ್ಮಸ್ಸಿನಿಂದ ಮಾಡುವಿರೆ. ನಿಮಗೆ ನಮ್ಮ ಸಮಾಜದ ಪರವಾಗಿ, ಪ್ರತಿಯೊಂದು ಮಗುವಿನ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ದೊಡ್ಡ ಸಂಖ್ಯೆಯಲ್ಲಿ ಶಾಲೆಯ ಮುಖ್ಯಸ್ಥರಿಂದ ಸುಮಾರು ಫೋನ್ ಕರೆಗಳು. ನಾವು 80 ಜನ ಬರ್ಬೋದಾ, ನಾವು 60 ಜನ ಬರ್ಬೋದಾ, ನಾವು 2 ಬಸ್ಸಲ್ಲಿ ಬರ್ತಾಯಿದ್ವಿ, ಜಾಗ ಸಾಕಾಗುತ್ತಾ ಅಂತ. ನಾನು ಸರ್ಗೆ ಹೇಳಿದೆ, ಕರ್ಜಗಿ ಸರ್ಗೆ, ಸರ್ ನನಗೆ ಸಂತೋಷ ಆಗ್ತಿದೆ, ಆತಂಕನೂ ಆಗ್ತಾಯಿದೆ ಅಂತ. ಬರಲಿ, 5,000 ಜನ ಟೀಚರ್ಸ್ ಬರಲಿ, ನಾನು ಸಂತೋಷದಿಂದ ಅವರಿಗೆ ಮಾತಾಡ್ತೇನೆ ಅಂತ ಹೇಳಿದರು. ನೀವೆಲ್ಲ ಬಂದಿದ್ದೀರಿ. ಎಲ್ಲ ಸಂಘ ಸಂಸ್ಥೆಗಳಿಗೆ, ಶಾಲಾ ಸಂಸ್ಥೆಗಳಿಗೆ ಹಾಗೂ ವಿಶೇಷವಾಗಿ ಡಯಟ್ ಉಡುಪಿಗೆ ನಾನು ಆಭಾರಿಯಾಗಿದ್ದೇನೆ. ಈ ಕಾರ್ಯಕ್ರಮ ಸದುಪಯೋಗ ಆಗೋದರಲ್ಲಿ ಮತ್ತು ಇನ್ನಷ್ಟು ಹುಮ್ಮಸ್ಸು ನೀಡುವುದರಲ್ಲಿ ಶಿಕ್ಷಕರಿಗೆ ನನಗೆ ಅನುಮಾನವಿಲ್ಲ. ಪ್ರಾಸ್ತಾವಿಕ ನುಡಿಗಳಿಗೆ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದೀಗ ಪೋಷಕರ ಮದ್ಯವ್ಯಸನದಿಂದ ಅವರ ಮಕ್ಕಳು ಅನುಭವಿಸುವ ಮೌನ ಹೋರಾಟವನ್ನು ಚಿತ್ರಿಸುವ ಕಿರುಪ್ರಹಸನ ಮುನಿಯಾಲು ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳಿಂದ. ತುಂಬ ಜನ ಶಿಕ್ಷಕರಲ್ಲಿ ಬಂದು ಸೇರಿದ್ದೀರಿ. ನಂಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಶಾಲೆಗೆ ಬರೋ ಮುಂಚೆ ನಾನೊಂದು ಮನೆ ಬಿಟ್ಟು ಬರ್ತೇನೆ. ಆ ಮನೆಗೆ ಮನೆ ಅನ್ನೋ ಹೆಸರಿದೆ ಅಷ್ಟೇ. ನನ್ನಪ್ಪ ಕುಡಿಯೋ ಮುಂಚೆ ಅವ್ರ ಅಪ್ಪನೇ ಆಗಿದ್ದು. ಆದ್ರೆ ಕುಡಿದ ಮೇಲೆ ಅವರೊಬ್ಬ ರಾಕ್ಷಸ ಸರ್, ರಾಕ್ಷಸ. ಸಾರಾಯಿ ಕುಡಿದಾಗ ಅವ್ರ ಕೈಗಳಲ್ಲಿ ಅಪ್ಪನ ಸ್ಪರ್ಶ ಇರಲ್ಲ, ಅಲ್ಲಿರೋದು ಬರೀ ಕೋಪ ಮಾತ್ರ. ಒಂದು ತಪ್ಪು ಮಾತು, ಒಂದು ತಡವಾದ ಊಟ, ಒಂದು ಮೌನ, ಅಷ್ಟೇ ಸಾಕು ಸರ್, ಮನೆ ನರಕವಾಗಿ ಹೋಗ್ತದೆ. ಅಮ್ಮ ಮಾತಾಡಲ್ಲ, ಏಕೆಂದ್ರೆ ಮಾತಾಡಿದ್ರೆ ಮಾತಿಗೂ ಶಿಕ್ಷೆ. ಮಧ್ಯಾಹ್ನ ಬಂದ್ರೆ ನೀನಾರಂತ ನೋಡುವ ಆ ಕಣ್ಣುಗಳು. ಆ ಕ್ಷಣದಲ್ಲಿ ಆ ಕಣ್ಣುಗಳಲ್ಲಿ ನಾನು ಮಗ ಅಲ್ಲ ಸರ್,
ಒಂದು ತಪ್ಪು ಮಾತ್ರ. ರಾತ್ರಿ ಬಾಗಿಲು ಮುಚ್ಚಿದಾಗ ನಿದ್ರೆ ಬರೋದಿಲ್ಲ. ಇದೇ ಢವ ಢವ ಅಂತಂತೇಳುತ್ತೆ. ಅಪ್ಪನ ಹೆಜ್ಜೆ ಶಬ್ದ ಕೇಳಿದ್ರೆ ಸಾಕು. ಬೆಳಗ್ಗೆದ್ದು ಶಾಲೆಗೆ ಬಂದಾಗ ಈ ದೇಹ ಅಲ್ಲಿ ಬಂದು ಸೇರುತ್ತೆ, ಆದ್ರೆ ಈ ಮನಸ್ಸು ಇನ್ನು ಅದೇ ಮನೆಯಲ್ಲಿ ಸಿಕ್ಕಾಕೊಂಡಿರುತ್ತೆ. ನೀನ್ ಶಾಲೆಗೆ ಯಾಕೆ ಬರ್ತಿಲ್ಲ, ಹೋಮ್ವರ್ಕ್ ಯಾಕೆ ಮಾಡಲಿಲ್ಲ, ಫೀಸ್ ಯಾಕೆ ಕಟ್ಟಲಿಲ್ಲ ಅಂತ ನೀವು ಕೇಳ್ತೀರಿ ಸರ್. ನಾನೇನಂತ ಉತ್ತರ ಕೊಡಿ? ಆ ಕ್ಷಣದಲ್ಲಿ ನಿಮ್ಮ ಮಾತುಗಳಲ್ಲಿ ಅಪ್ಪನ ಗದರಿಕೆ ನನಗೆ ಮತ್ತೊಮ್ಮೆ ಕೇಳಿಸಿದಂತಾಗುತ್ತೆ. ನನ್ನ ಮೌನವನ್ನ ನೀವು ಅಹಂಕಾರ ಅಂತ ಭಾವಿಸಿದ್ರೆ ಕಾಣಿಸುತ್ತೆ. ಅಲ್ಲ ಸರ್, ಅದು ಅಹಂಕಾರ ಅಲ್ಲ, ಅದು ಭಯ ಸರ್, ಭಯ. ನಾ ಓದ್ಬೇಕಂತ ಮಾಡಿದ್ದೆ, ಆದ್ರೆ ಪ್ರತಿದಿನ ನಿಮ್ಮಿಂದ, ಸ್ನೇಹಿತರಿಂದ, ಎಲ್ಲರಿಂದ ಅವಮಾನ ಅವಮಾನ, ಬರೀ ಅವಮಾನ. ನಾವು ಓದಕ್ಕಾಗಲೇ ಇಲ್ಲ. ಅದಕ್ಕೆ ಶಾಲೆನೇ ಬಿಟ್ಬಿಟ್ಟೆ. ನಿಮ್ಮ ಒಂದು ಮಾತು ನನ್ನನ್ನು ಉಳಿಸ್ಬೋದಿತ್ತು ಸರ್, ಆದ್ರೆ ನಿಮ್ಗದು ಬೇಕಾಗೇ ಇರಲಿಲ್ಲ. ನಾನು ಶಾಲೆಗೆ ಯಾಕೆ ಬರ್ತಿಲ್ಲ ಅಂತ ನೀವು ಒಂದ್ಸಾರಿನೂ ಕೇಳಲಿಲ್ಲ. ಅಪ್ಪ ಮಾಡಿದ ತಪ್ಪಿಗೆ ನಾನು ಪ್ರತಿದಿನ ಶಿಕ್ಷೆ ಅನುಭವಿಸ್ತೇನೆ, ಆದ್ರೆ ನನಗೆ ಶಾಲೆ ರಕ್ಷಣೆ ಆಗ್ಬೇಕಿತ್ತು. ಇವತ್ತು ನಾನು ಮಾತಾಡ್ತೀನಿ, ಯಾಕಂದ್ರೆ ನಾಳೆ ಮತ್ತಾವ ಮಗು ಕೂಡ ಈ ನೋವಿನ ಒಳಗೆ ಹೂತು ಬದುಕಬಾರ್ದು ಸರ್. ದಯವಿಟ್ಟು ಸರ್, ದಯವಿಟ್ಟು ನಮ್ಮ ಮೌನವನ್ನು ಅರ್ಥ ಮಾಡ್ಕೊಳ್ಳಿ. ಮೌನ ಅಲ್ಲ ಸರ್, ಅದು ಮೌನ ಅಲ್ಲ, ಅದು ನಮ್ಮೊಳಗಿನ ಸಹಾಯಕ್ಕಾಗಿ ಬರುವ ಕೂಗು ಸರ್, ಕೂಗು. ಸರ್, ಸುಮಾರು ವರ್ಷಗಳೇ ಕಳೆದೋಯ್ತಲ್ಲ ಸರ್, ಆದ್ರೆ ನಂಗೆ ಮಾತ್ರ ಆ ದಿನಗಳು ಇವತ್ತೇ ನಡೆದಂಗೆ ನೆನಪಿದೆ. ಇದೆ ಸರ್, ಇದೇ ಕಾರಿಡಾರ್ ಅಲ್ಲಿ ನಾನು ಅವತ್ತು ಓಡಾಡ್ಬೇಕಾದ್ರೆ ಎಲ್ರು ನನ್ನನ್ನ ನೋಡಿ ಇವಳಿಗೆ ಒಂದ್ ಅಕ್ಷರ ಓದ್ಲಿಕ್ಕೆ ಬರಲ್ಲ, ಇವಳು ದೊಡ್ಡ ಶಿಖಾಮಣಿ ಅಂತ ಹೀಯಾಳಿಸ್ತಿದ್ದೆ. ನಂಗಂತೂ ಕ್ಲಾಸಿನ ಒಳಗಡೆ ಕಾಲಿಡ್ಲಿಕ್ಕೂ ಪ್ರಾಣ ಸಂಕಟ ಆಗ್ತಿತ್ತು. ಎಲ್ರು ನನ್ನನ್ನ ಒಬ್ಬಂಟಿ ಮಾಡಿಬಿಟ್ಟಿದ್ರು. ಅವರೆಲ್ಲರ ನಡುವೆ ಕತ್ತಲಲ್ಲಿ ಮುಳುಗಿದ್ದ ನನ್ನ ಕೈ ಹಿಡಿದದ್ದು ನೀವು ಮಾತ್ರ ಸರ್, ನೀವು ಮಾತ್ರ. ಎಲ್ರು ನನ್ನ ತಪ್ಪನೆಣಿಸಿ ನಗ್ಬೇಕಾದ್ರೆ ನೀವು ನಾನು ಬರ್ದಿದ್ದ ರಂಗೋಲಿ ನೋಡಿ ಗುರ್ತಿಸಿದ್ರಿ. ಎಷ್ಟು ಚೆನ್ನಾಗಿ ಬರ್ದಿದ್ಯಾ ರಂಗೋಲಿ, ಹೆದರ್ಬೇಡ, ನಾನು ನಿಂಗೆ ಕಲಿಸ್ತೇನೆ, ನಿನ್ ಕೈಯಲ್ಲಿ ಆಗ್ತದೆ ಅಂತ ನೀವು ಹೇಳಿದ ಒಂದು ವಾಕ್ಯ ಸರ್, ಆ ಒಂದು ವಾಕ್ಯ ನನ್ನ ಪಾಲಿನ ಸಂಜೀವನಿಯಾಗಿ ನೆನಪಿದೆಯಾ ಸರ್? ಎಲ್ಲರೂ ಆಟ ಆಡ್ಲಿಕ್ಕೆ ಹೋಗ್ಬೇಕಾದ್ರೆ ನೀವು ನನ್ಗೋಸ್ಕರ ಎಕ್ಸ್ಟ್ರಾ ಕ್ಲಾಸ್ ತಗೊಳ್ತಿದ್ರು. ನಿಮ್ಗೆ ಸುಸ್ತಾಗಿದ್ರು ನನ್ಗೋಸ್ಕರ ಸಮಯ ಮಾಡ್ತಿದ್ರು. ಇಡೀ ಪ್ರಪಂಚವೇ ನನ್ನನ್ನು ಕಡೆಗಣಿಸಿದಾಗ ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ. ಇವತ್ತು ನೋಡಿ ಸರ್, ಅದೇ ದಡ್ಡ ಶಿಖಾಮಣಿ ಅಂತ ಕರೆಸ್ಕೊಂಡ ಹುಡುಗಿ ಇವತ್ತು ಸಮಾಜದಲ್ಲಿ ಗೌರವದಿಂದ ತಲೆ ಎತ್ತಿ ನಿಂತಿದ್ದಾಳೆ. ಇವತ್ತು ನಾನು ಏನೇ ಸಾಧನೆ ಮಾಡಿರ್ಬೋದು, ನನಗೆ ಸಿಕ್ಕಿದಂಥ ಈ ಪದಕಗಳು, ಈ ಯಶಸ್ಸು ಎಲ್ಲ ನಿಮ್ಮ ಪಾದಕ್ಕೆ ಸಮರ್ಪಿಸಿ. ಅವತ್ತು ನೀವು ನನ್ನ ಕಣ್ಣೀರು ಒರೆಸದೆ ಹೋಗಿದ್ರೆ ಇವತ್ತು ನಾನು ಈ ಮಟ್ಟಕ್ಕೆ ತಲುಪ್ತಿರ್ಲಿಲ್ಲ. ನನ್ನನ್ನು ಕೇವಲ ಒಬ್ಬ ಸ್ಟೂಡೆಂಟ್ ಆಗಿ ನೋಡದೆ, ಒಬ್ಬ ಮಗಳ ಥರ ತೀಡಿದಂಥ ನಿಮ್ಮ ಉಪಕಾರಕ್ಕೆ ನಾನು ಹೇಗೆ ತಾನೇ ಋಣ ತೀರಿಸ್ತೀನಿ? ಇವತ್ತು ನಾನು ಹೇಳ್ತಿದ್ದೇನೆ ಸರ್, ಅರೆ ನನ್ನ ಹಾಗೆ ಹೃದಯ ಪೂರ್ತಿ ಕೃತಜ್ಞತೆ ಹೊಂದಿರುವ, ಹೇಳಲಿಕ್ಕೆ ಧೈರ್ಯ ಸಾಲದಂತ ಅದೆಷ್ಟೋ ವಿದ್ಯಾರ್ಥಿಗಳಿದ್ದಾರೆ ಸರ್. ಕೆಲವರಿಗೆ ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋದು, ಇನ್ನು ಕೆಲವರಿಗೆ ಸರಿ ಗೊತ್ತಿರ್ಬೋದು ಅಂತ ನಂಬಿಕೆ, ಮತ್ತು ಕೆಲವರಿಗಂತೂ ಮಾತುಗಳೇ ಸಿಗಲ್ಲ. ಅವರೆಲ್ಲರ ಪರವಾಗಿ ಇವತ್ತು ನಾನು ಹೇಳ್ತಿದ್ದೇನೆ ಸರ್, ನಿಮ್ಮ ಸಹನೆಗೆ, ನಿಮ್ಮ ಮಾರ್ಗದರ್ಶನಕ್ಕೆ, ಮತ್ತೆ ಎಂದಿಗೂ ನಮ್ಮಂಥವರ ಕೈ ಬಿಡದೇ ಇದ್ದದಕ್ಕೆ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಸರ್, ಕೋಟಿ ಕೋಟಿ ಧನ್ಯವಾದಗಳು. ಇವ ಹೇಳುವುದೆಲ್ಲ ಕೇಳ್ತಿದ್ರ ನನಗೆ ನನ್ನ ಮಕ್ಳಿದ ನೆನಪಾಗ್ತಿತ್ತು. ಪಾಪ ಅವು ಮಕ್ಳು ಒಂದಿನೂ ಖುಷಿ ಪಡ್ಲಿಲ್ಲ. ನನ್ ಗಂಡ ಕುಡ್ಕೊಂಡ್ ಬಂದ್ ಗಲಾಟೆ ಮಾಡು,
ನಂಗೂ ಬುದ್ಧಿ ಇರ್ಲಿಲ್ಲ. ಸಣ್ಣ ವಯಸ್ಸು, ನಾನು ಕಿರ್ಚಾಡ್ತೀನಿ. ನಮ್ಮಿಬ್ರ ಜಗಳದಾಗ ಮಗ ಹೆಂಗ್ ಗೊತ್ತ ಅವ್ ತಲಿ ಎಲ್ಲಿ ಹತ್ತದ. ಅಮ್ಮ ನಂಗೆ ಅರ್ಥ ಆಗುದಿಲ್ಲ, ಅಮ್ಮ ನಂಗೆ ಗಣಿತ ಅರ್ಥ ಆಗುದಿಲ್ಲ, ಅಮ್ಮ ಸಾಕ್ಸ್ ತಂದಿಲ್ಲ ಅಂದ್ರೆ ಪಿಟಿಗೆ ಸೇರ್ಸೋದಿಲ್ಲ, ಅಮ್ಮ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಶಾಲೆಯಾಗ ಕೂರ್ಸೋದಿಲ್ಲ, ಅಮ್ಮ ಪಿಕ್ನಿಕ್ ಹೋಗ್ಲಿಕ್ಕ 100 ರೂಪಾಯಿ ಬೇಕಂತ ಅಂತ ಬರೋದು. ನಾ ಎಲ್ಲಿಂದ ತರ್ಲಿ? ಮನ್ಯಾಗ ಅಡ್ಗೆ ಮಾಡೋದ ಕಷ್ಟ. ಶಾಲೆಯಿಂದ ಕಂಪ್ಲೇಂಟ್ ಬರೋದು, ತಂದೆ ತಾಯಿ ಬಂದು ಪ್ರಿನ್ಸಿಪಾಲ್ರಿಗೆ ಕಾಣ್ಬೇಕಂತ ಹೇಳಿ. ನಾನು ಒಂದಿನ ರಜೆ ಹಾಕಿ ಬಂದ್ರ ಮನಿ ನಡೆಯೋದು ಹೆಂಗ? ಬರುದಿಲ್ಲ ಅಂತಂದ್ರ ಆ ಮಕ್ಳು ಕಣ್ಣೀರ್ ನೋಡ್ಬೇಕು. ಗಂಡಂತೂ ಶಾಲೆಗೆ ಹೋಗುದಿಲ್ಲ. ನಂಗೆ ಕೆಲವೊಮ್ಮೆ ಅನ್ಸುದು, ಈ ಶಿಕ್ಷಕರಿಗೆ ಯಾಕೆ ಅರ್ಥ ಆಗುದಿಲ್ಲ ನಮ್ಮಂತವ್ರ ಮನಿ ಕಷ್ಟ. ಏನಾದ್ರೂ ಮಾಡಿ ಮಕ್ಳಿಗೆ ದಾರಿ ಹತ್ತಿಸ್ಲಿ ಅಂತ ಅನ್ಕೊ. ಫೀಸ್ ಕಟ್ಲಿಕ್ಕೆ ದುಡ್ಡಿರುವುದಿಲ್ಲ ಅಂತ ಹೇಳಿ. ಇದನ್ನ ಕೇಳಿ ಇನ್ನ ಮಾಸ್ಟರ್ ಎಷ್ಟು ಒಳ್ಳೆ ಪಾಠ ಮಾಡ್ತಾರ ಅಂತ. ಅಪ್ಪ, ನೀವೆಲ್ಲ ಒಳ್ಳೆ ಮಾಸ್ಟರ್ಗಳ ತರ ಕಾಣ್ತೀರಿ. ನಿಮ್ ತರಗತಿಯಾಗ ಇಂಥ ಮಕ್ಕಳು ಇರ್ತಾವ. ಸ್ವಲ್ಪ ಕಾಳಜಿ ನೋಡ್ಕೊಳ್ರಿ ಆಯ್ತಾ? ಈಕಿ ಹೇಳೋದೆಲ್ಲ ಕೇಳಿದಾಗ ನಂಗೆ ಎಷ್ಟು ಖುಷಿ ಆಯ್ತು. ನನ್ ಮಗಳಿಗೆ ಯಾಕಿಂತ ಶಿಕ್ಷಕರು ಸಿಗ್ಲಿಲ್ಲ ಅಂತ ಅನ್ಸ್ತದ. ಏನು ನಾವು ಪಡ್ಕೊಂಡು ಬಂದು ಭಾಗ್ಯ. ವೈದ್ಯಕೀಯ ವಿದ್ಯಾರ್ಥಿಗಳಾಗಿ ತಮ್ಮ ಬಿಡುವಿನ ವೇಳೆಯಲ್ಲಿ ಸಮಯ ಹೊಂದಿಸಿಕೊಂಡು ಈ ಚಂದದ ಪ್ರಸ್ತುತಿ ಮಾಡಿದ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು.